ಎಸ್.ಎಂ. ಕೃಷ್ಣ ಅವರ ಅಂತಿಮ ಪಯಣ ಗಣ್ಯರಿಂದ ನಮನ ಸಲ್ಲಿಕೆ ಆಗ್ತಾ ಇದೆ. ಸೋಮನಹಳ್ಳಿಯನ್ನ ತಲುಪಿದೆ ಎಸ್.ಎಂ. ಕೃಷ್ಣ ಅವರ ಪಾರ್ಥಿವ. ಕಾಫಿ ಡೇ ಆವರಣದಲ್ಲಿ ಧೀಮಂತ ನಾಯಕನಿಗೆ ಅಂತ್ಯಕ್ರಿಯೆ ನಡೆಯಲಿದೆ. ಆ ಎಲ್ಲ ಸಿದ್ಧತೆಗಳು ಸಹ ಆಗಿದೆ. ಮತ್ತೊಂದು ಕಡೆ ಈಗ ನೀವು ನೋಡ್ತಾ ಇರುವಂತಹ ದೃಶ್ಯ ಸೋಮನಹಳ್ಳಿಯನ್ನ ತಲುಪಿದೆ ಎಸ್.ಎಂ. ಕೃಷ್ಣ ಅವರ ಪಾರ್ಥಿವ. ಬೆಳಗ್ಗೆಯಿಂದಲೂ ಸಹ ಜನ ಕಾದು ಕೂತಿದ್ರು ಎಸ್.ಎಂ. ಕೃಷ್ಣ ಅವರನ್ನ ಅಂತಿಮವಾಗಿ ನೋಡೋದಕ್ಕೆ ಅಂತ, ದರ್ಶನವನ್ನ ಪಡೆಯೋದಕ್ಕೆ ಅಂತ. ಈಗ ಸೋಮನಹಳ್ಳಿಯ ನೇರ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಾ. ಎಸ್.ಎಂ. ಕೃಷ್ಣ ಅವರ ಪಾರ್ಥಿವವನ್ನ ಹೊತ್ತ ವಾಹನ ಸೋಮನಹಳ್ಳಿಯನ್ನ ಬಂದು ತಲುಪಿತ್ತು. ಸದಾಶಿವನಗರದಿಂದ ಅಲ್ಲಲ್ಲಿ ಸ್ಟಾಪ್ ಕೊಟ್ಟು 5 ನಿಮಿಷ ನಿಲ್ಲಿಸಿ ಈಗ ಸೋಮನಹಳ್ಳಿಗೆ ಪಾರ್ಥಿವವನ್ನ ತಂದಿರುವಂತಹ ದೃಶ್ಯ ನೋಡ್ತಾ ಇದ್ದೀರಾ. ಒಂದ್ ಕಡೆ ಕನ್ನಡದ ಬಾವುಟ ರಾರಾಜಿಸ್ತಾ ಇದೆ. ಈ ರೀತಿಯಾಗಿ ನಮನ ಸಲ್ಲಿಕೆ ಮಾಡಲಾಗ್ತಾ ಇದೆ ಅವರ ಅಭಿಮಾನಿಗಳಿಂದ. ರಸ್ತೆಯ ಇಕ್ಕೆಲಗಳಲ್ಲಿ ಜನವೋ ಜನ. ಕೊನೆಯದಾಗಿ ಎಸ್.ಎಂ. ಕೃಷ್ಣ ಅವರ ದರ್ಶನವನ್ನ ಪಡಿಬೇಕು ಅಂತ ಬೆಳಗ್ಗೆಯಿಂದಲೂ ಸಹ ಕಾದು ಕೂತಿದ್ರು. ಕನ್ನಡದ ಬಾವುಟವನ್ನ ಹಿಡಿದು ಅಂತಿಮವಾಗಿ ನಮನ ಸಲ್ಲಿಕೆ ಮಾಡ್ತಾ ಇದ್ದಾರೆ ಎಸ್.ಎಂ. ಕೃಷ್ಣ ಅವರಿಗೆ. ಕರ್ನಾಟಕಕ್ಕೆ ಕೊಟ್ಟಿರುವಂತಹ ಕೊಡುಗೆ ಅಂತದ್ದು. ಹಾಗಾಗಿ ಕನ್ನಡದ ಬಾವುಟವನ್ನ ಹಿಡಿದು ಅವರಿಗೆ ನಮನವನ್ನ ಸಲ್ಲಿಕೆ ಮಾಡಲಾಗ್ತಾ ಇದೆ. ಎಸ್.ಎಂ. ಕೃಷ್ಣ ಅವರ ಹುಟ್ಟೂರು ಸೋಮನಹಳ್ಳಿಯನ್ನ ಈಗ ಪಾರ್ಥಿವ ಹೊತ್ತಿರುವಂತಹ ವಾಹನ ತಲುಪಿದೆ. ದಾರಿಯುದ್ದಕ್ಕೂ ಸಹ ಜನಸಾಗರ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ನೇರ ದೃಶ್ಯಾವಳಿಗಳು. ರಸ್ತೆಯ ಇಕ್ಕೆಲಗಳಲ್ಲಿ ಜನವೋ ಜನ ಕಂಬನಿ ಮಿಡಿತಾ ಇದ್ದಾರೆ. ಕಣ್ಣೀರಿನ ಮೂಲಕ ಬೀಳ್ಕೊಡ್ತಾ ಇದ್ದಾರೆ ಎಸ್.ಎಂ. ಕೃಷ್ಣ ಅವರಿಗೆ. ಎಸ್.ಎಂ. ಕೃಷ್ಣ ಅವರ ಪರವಾದಂತಹ ಘೋಷಣೆಗಳು ಜೊತೆಗೆ ಅವರು ರಾಜ್ಯಕ್ಕೆ, ಇಡೀ ರಾಷ್ಟ್ರಕ್ಕೆ ಕೊಟ್ಟಿರುವಂತಹ ಕೊಡುಗೆಗಳನ್ನ ನೆನಪು ಮಾಡ್ಕೊಳ್ತಾ ಇದ್ದಾರೆ. ಸದಾಶಿವನಗರದಿಂದ ಹೊರಟಂತಹ ಈ ಪಾರ್ಥಿವವನ್ನ ಹೊತ್ತಿರುವಂತಹ ವಾಹನವನ್ನ ಅಲ್ಲಲ್ಲಿ ಕೆಲ ನಿಮಿಷಗಳ ಕಾಲ ನಿಲ್ಲಿಸಲಾಗಿತ್ತು. ಕೆಂಗೇರಿ, ಬಿಡದಿ, ರಾಮನಗರ, ಚನ್ನಪಟ್ಟಣ, ಅದಾದ ನಂತರ ಮದ್ದೂರು, ಈಗ ಸೋಮನಹಳ್ಳಿಯನ್ನ ಬಂದು ತಲುಪಿದೆ ಈ ವಾಹನ. ಅಲ್ಲೆಲ್ಲ ಜನ ಕಾಯ್ತಾ ನಿಂತಿದ್ರು ಒಂದು ಬಾರಿ ದರ್ಶನವನ್ನ ಪಡಿಬೇಕು ಅಂತ. ನೆಚ್ಚಿನ ನಾಯಕನನ್ನ ನೋಡೋದಕ್ಕೆ ಕಾತರದಿಂದ ಕಾಯ್ತಾ ಇದ್ರು. ಎಲ್ಲರಿಗೂ ಸಹ ಅವಕಾಶವನ್ನ ಮಾಡಿಕೊಟ್ಟು ಈಗ ಎಸ್.ಎಂ. ಕೃಷ್ಣ ಅವರ ಹುಟ್ಟೂರು ಸೋಮನಹಳ್ಳಿಗೆ ಪಾರ್ಥಿವವನ್ನ ಹೊತ್ತಿರುವಂತಹ ವಾಹನ ಬಂದಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ.
ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಡಲಾಗಿದೆ. ಅಲ್ಲಿ ಸಿದ್ಧತೆಗಳು ಆಗಿದೆ. ಈಗ ವಾಹನ ಸದ್ಯಕ್ಕೆ ನಿಂತಿದೆ, ಅಂದ್ರೆ ಇಲ್ಲೇ ವ್ಯವಸ್ಥೆ ಮಾಡಿರೋದು. ಅಂತಿಮ ದರ್ಶನಕ್ಕೆ ಬ್ಯಾರಿಕೇಡ್ಗಳನ್ನ ಹಾಕಿರೋದನ್ನೆಲ್ಲ ಗಮನಿಸ್ತಾ ಇದ್ದೀರಾ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಆಗತ್ತೆ. ಪಾರ್ಥಿವವನ್ನ ಇಳಿಸಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಡಲಾಗುತ್ತೆ. ಸರತಿ ಸಾಲಿನಲ್ಲಿ ನಿಂತು ಅಭಿಮಾನಿಗಳು, ಸೋಮನಹಳ್ಳಿಯ ಜನ, ಇವರು ಚಿಕ್ಕವರಾಗಿದ್ದಾಗಿಂದಲೂ ಸಹ ನೋಡಿದವರಿದ್ದಾರೆ. ಅವರು ಸಹ ಕೊನೆಯದಾಗಿ ಎಸ್.ಎಂ. ಕೃಷ್ಣ ಅವರನ್ನ ಕಣ್ತುಂಬಿಕೊಳ್ಬೇಕು ಅಂತ ಕಾಯ್ತಾ ಇದ್ದಾರೆ. ಬಿಗಿ ಭದ್ರತೆಯ ಜೊತೆಗೆ ಎಸ್.ಎಂ. ಕೃಷ್ಣ ಅವರನ್ನ ಹೊತ್ತಂತಹ ವಾಹನ ಬಂದಿದೆ. ಡಿ.ಕೆ. ಶಿವಕುಮಾರ್ ಅವರು ಸ್ಥಳದಲ್ಲಿ ಯಾವ ರೀತಿಯಾದಂತಹ ಸಿದ್ಧತೆ ಇದೆ, ಕೊನೆ ಕ್ಷಣದ ಸಿದ್ಧತೆಗಳು, ಅವುಗಳನ್ನ ಸಹ ಪರಿಶೀಲನೆ ಮಾಡ್ತಾ ಇದ್ದಾರೆ. ಎಲ್ಲ ಸರಿಯಾಗಿದೆಯಾ ಅಂತ ಗಮನಿಸ್ತಾ ಇದ್ದಾರೆ. ಪಾರ್ಥಿವವನ್ನ ಇರಿಸೋದಕ್ಕೆ ಅಲ್ಲಿ ವೇದಿಕೆ ಸಹ ಸಿದ್ಧವಾಗಿದ್ದನ್ನ ಗಮನಿಸಿದ್ರಿ. ಅಲ್ಲಿ ಈಗ ಪಾರ್ಥಿವವನ್ನ ಇರಿಸಲಾಗುತ್ತೆ. ನಂತರ ಸರತಿ ಸಾಲಲ್ಲಿ ಬಂದು ಪ್ರತಿಯೊಬ್ಬರು ಸಹ ದರ್ಶನವನ್ನ ಪಡೆಯಲಿದ್ದಾರೆ. ಯಾಕಂದ್ರೆ ಈಗ ಸಮಯ ಸಹ ಆಗ್ತಾ ಇದೆ. ಇಷ್ಟೊತ್ತಿಗಾಗಲೇ ಸೋಮನಹಳ್ಳಿಯನ್ನ ತಲುಪಬೇಕಾಗಿತ್ತು. ಆದ್ರೆ ರಸ್ತೆಯುದ್ದಕ್ಕೂ ಅಂದ್ರೆ ಸದಾಶಿವನಗರದ ಎಸ್.ಎಂ. ಕೃಷ್ಣ ಅವರ ಮನೆಯಿಂದ ಇಲ್ಲಿವರೆಗೂ ಬರೋದವರೆಗೂ ಸಹ ಸಾಕಷ್ಟು ಜನ ನೋಡಬೇಕು ಅಂತಾನೆ ರಸ್ತೆ ಇಕ್ಕೆಲಗಳಲ್ಲಿ ನಿಂತಿದ್ರು. ಹಾಗಾಗಿ ಹೆಚ್ಚು ಜನ ಎಲ್ಲಿ ಸೇರಿದ್ರು ಅಲ್ಲಿ ನಿಲ್ಲಿಸಿ ವಾಹನವನ್ನ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಟ್ರು. ಯಾಕಂದ್ರೆ ಕೊನೆ ಬಾರಿಗೆ ನೋಡೋದಕ್ಕೆ ಅವಕಾಶ ಇರೋದು. ಹಾಗಾಗಿ ಯಾರಿಗೂ ಸಹ ನಿರಾಸೆ ಆಗಬಾರ್ದು ಅನ್ನುವಂತಹ ಹಿನ್ನೆಲೆಯಲ್ಲಿ ಎಲ್ರಿಗೂ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹೆಚ್ಚು ಸಂಖ್ಯೆಯಲ್ಲಿ ಜನ ಎಲ್ಲಿ ಸೇರಿದ್ರು ಅಲ್ಲೆಲ್ಲ ಸಹ ಗಾಡಿಯನ್ನ ನಿಲ್ಲಿಸಿ ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ರು. ಈಗ ಎಸ್.ಎಂ. ಕೃಷ್ಣ ಅವರ ಹುಟ್ಟೂರು ಸೋಮನಹಳ್ಳಿಯಲ್ಲಿ ಸೋಮನಹಳ್ಳಿಯ ಜನ, ಸುತ್ತಮುತ್ತಲಿನ ಗ್ರಾಮಸ್ಥರು ಅವರೆಲ್ಲರೂ ಸಹ ಬಂದು ಎಸ್.ಎಂ. ಕೃಷ್ಣ ಅವರನ್ನ ನೋಡೋದಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ಪಾರ್ಥಿವವನ್ನ ಕೆಳಗಿಳಿಸಿ ಅಂತಿಮ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡಲಾಗುತ್ತೆ. ಕಾಫಿ ಡೇ ಆವರಣದಲ್ಲಿ ಎಸ್.ಎಂ. ಕೃಷ್ಣ ಅವರ ಅಂತ್ಯ ಸಂಸ್ಕಾರಕ್ಕೆ ಒಂದು ಕಡೆ ತಯಾರಿಗಳು ಸಹ ಆಗಿದೆ. ಅಲ್ಲೇ ಪಕ್ಕದಲ್ಲೇ ಈ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿರೋದು, ವಿಧಿವಿಧಾನಗಳಾಗ್ತಾ ಇರೋದು, ಅಲ್ಲಿನ ಮಂತ್ರ ಘೋಷಗಳು ಸಹ ಕೇಳಿಸ್ತಾ ಇದೆ. ದೃಶ್ಯಗಳಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ಅಂತ. ಎಸ್, ನೋಡ್ತಾ ಇದ್ದೀರಾ ಪಾರ್ಥಿವವನ್ನ ಈಗ ವಾಹನದಿಂದ ಇಳಿಸಿ ಅಲ್ಲಿ ಸಿದ್ಧತೆ ಮಾಡಿರುವಂತಹ ಜಾಗಕ್ಕೆ ತಂದಿಡಲಾಗುತ್ತೆ. ಎಸ್.ಎಂ. ಕೃಷ್ಣ ಅವರ ಪತ್ನಿ ಪ್ರೇಮ ಅವರು ಸಹ ಸ್ಥಳದಲ್ಲಿದ್ದಾರೆ, ನೋಡ್ತಾ ಇದ್ದೀರಾ. ಈಗ ಪಾರ್ಥಿವವನ್ನ ತೆಗೆದು ಅಂತಿಮ ದರ್ಶನಕ್ಕೆ ಇಡಲಾಗ್ತಾ ಇದೆ. ಸೋಮನಹಳ್ಳಿಯ ಜನ ಅಂತಿಮ ನಮನವನ್ನ ಸಲ್ಲಿಸೋದಕ್ಕೆ ಬೆಳಗ್ಗೆಯಿಂದಲೂ ಸಹ ಕಾಯ್ತಾ ಇದ್ರು. ಆ ಸಮಯ ಬಂದಿದೆ. ಈಗ ತಾನೇ ಪಾರ್ಥಿವವನ್ನ ಅಂತಿಮ ದರ್ಶನಕ್ಕೆ ಇಡಲಾಗ್ತಾ ಇದೆ. ಅದಕ್ಕೆ ವೇದಿಕೆ ಸಹ ಸಿದ್ಧ ಆಗಿದೆ. ಅದರ ಮೇಲೆ ಈಗ ಪಾರ್ಥಿವವನ್ನ ಇರಿಸಿ ದರ್ಶನವನ್ನ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಸುತ್ತಲೂ ಸಹ ಭದ್ರತೆ ಬ್ಯಾರಿಕೇಡ್ಗಳನ್ನ ಹಾಕಿದ್ದಾರೆ. ಒಬ್ಬೊಬ್ಬರಾಗಿ ಬಂದು ದರ್ಶನವನ್ನ ಪಡೆಯೋದಕ್ಕೆ ಅವಕಾಶ ಮಾಡಿಕೊಡಲಾಗುತ್ತೆ. ಜೊತೆಗೆ ಇಲ್ಲಿ ಗಣ್ಯರು ಸಹ ಬಂದು ಅಂತಿಮ ನಮನವನ್ನ ಸಲ್ಲಿಕೆ ಮಾಡಲಿದ್ದಾರೆ. ಕುಟುಂಬಸ್ಥರು, ಸಂಬಂಧಿಕರು, ಸ್ನೇಹಿತರು, ಅಭಿಮಾನಿಗಳು, ಗಣ್ಯರು ಎಲ್ಲರೂ ಸಹ ಬರ್ತಾ ಇದ್ದಾರೆ. ಎಲ್ಲೆಲ್ಲೂ ಜನ. ಎಸ್.ಎಂ. ಕೃಷ್ಣ ಅವರ ಕೊಡುಗೆಗಳನ್ನ ಸಹ ಇಲ್ಲಿ ಬಂದಂತಹ ಜನ ಹೇಳ್ತಾ ಇದ್ರು. ಸೋಮನಹಳ್ಳಿಯ ಮಗ ಆದ್ರೂ ಸಹ ನಮಗ್ ಮಾತ್ರ ಅವರು ಏನೋ ಮಾಡಿದ್ದಾರೆ ಅಂತಲ್ಲ, ಇಡೀ ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಅವರ ಕೊಡುಗೆ ಅಪಾರವಾಗಿದೆ. ಅದು ನಮ್ಮೆಲ್ಲರ ಹೆಮ್ಮೆ ಅಂತ ಬೆಳಗ್ಗೆಯಿಂದಲೂ ಸಹ ಮಾತನಾಡ್ತಾ ಇದ್ರು.
ಸೋಮನಹಳ್ಳಿಯ ಜನ. ಈಗ ಸೋಮನಹಳ್ಳಿಯಲ್ಲಿ ಪಾರ್ಥಿವ ಇದೆ. ಎಸ್.ಎಂ. ಕೃಷ್ಣ ಅವರ ಪಾರ್ಥಿವದ ದರ್ಶನ ಪಡೆಯೋದಕ್ಕೆ ಜನ ಸಹ ಕಾಯ್ತಾ ಇದ್ದಾರೆ. ಇಲ್ಲಿ ಪಾರ್ಥಿವವನ್ನ ಇರಿಸಿದ ನಂತರ ಕುಟುಂಬಸ್ಥರಿಗೆ ಮೊದಲಿಗೆ ಅವಕಾಶ ಮಾಡಿಕೊಡಲಾಗುತ್ತೆ, ಗಣ್ಯರಿಗೆ ಅವಕಾಶ ಮಾಡಿಕೊಡಲಾಗುತ್ತೆ. ಈಗಾಗಲೇ ವಿವಿಐಪಿಗಳಿಗೆ, ಸಾರ್ವಜನಿಕರಿಗೆ ಪ್ರತ್ಯೇಕವಾಗಿ ದರ್ಶನ ಪಡೆಯೋದಕ್ಕೆ ಸಿದ್ಧತೆಗಳನ್ನು ಸಹ ಮಾಡಿಕೊಂಡಿದ್ದಾರೆ. ರಾಜಕೀಯ ಗಣ್ಯರು ಎಲ್ಲರೂ ಸಹ ಬರ್ತಾ ಇರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದಾರೆ. ಇಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಗಣ್ಯರಿಗೆ ಒಂದು ಕಡೆಯಿಂದ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ರೆ ಸಾರ್ವಜನಿಕರು ಒಂದು ಕಡೆ ಬಂದು ದರ್ಶನವನ್ನ ಪಡಿಬಹುದಾಗಿದೆ. ಈಗ ದರ್ಶನ ಆರಂಭ ಆಗ್ತಾ ಇದೆ. ಪುಷ್ಪ ನಮನವನ್ನ ಸಲ್ಲಿಕೆ ಮಾಡುವ ಮೂಲಕ ದರ್ಶನವನ್ನ ಪಡೆದು ಅಲ್ಲಿಂದ ಎಲ್ಲರೂ ಸಹ ತೆರಳುತ್ತಾ ಇದ್ದಾರೆ. ಮೂರು ಗಂಟೆವರೆಗೂ ಸಹ ಅಂತಿಮ ದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸಿ ಕೊಡಲಾಗಿದೆ. ಆದ್ರೆ ಗೊತ್ತಿಲ್ಲ 3 ಗಂಟೆ ಒಳಗೆ ಅಂತಿಮ ದರ್ಶನ ಸಾಧ್ಯ ಇದೆ, ಯಾಕಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಇದ್ದಾರೆ. ಎಲ್ಲರೂ ಸಹ ಬೆಳಗ್ಗೆಯಿಂದ ಕಾಯ್ತಾ ಇರೋದು, ಹಾಗಾಗಿ ಸಮಯದಲ್ಲಿ ವ್ಯತ್ಯಾಸ ಆಗುವಂತಹ ಸಾಧ್ಯತೆ ಸಹ ಇದೆ. ಈಗಲೇ 2 ಕಾಲ ಆಯ್ತು. ಜನರ ಸಂಖ್ಯೆ ಜಾಸ್ತಿ ಇದೆ, ಗಣ್ಯರು ಸಹ ಬರ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಭಾವುಕರಾಗಿ ಪಾರ್ಥಿವದ ಪಕ್ಕದಲ್ಲೇ ಇರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಒಕ್ಕಲಿಗ ಸಂಪ್ರದಾಯದಂತೆ ಎಸ್.ಎಂ. ಕೃಷ್ಣ ಅವರ ಅಂತಿಮ ವಿಧಿವಿಧಾನ ನಡೆಯುತ್ತೆ. ಭಾನುಪ್ರಕಾಶ್ ಶರ್ಮಾ ಅವರ ನೇತೃತ್ವದಲ್ಲಿ ವಿಧಿವಿಧಾನವನ್ನ ಮಾಡಲಾಗ್ತಾ ಇದೆ. ಮತ್ತೊಂದು ಕಡೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಆಗಿದೆ. ಅವರ ಪತ್ನಿ ಎಸ್.ಎಂ. ಕೃಷ್ಣ ಅವರ ಪಾರ್ಥಿವದ ಪಕ್ಕದಲ್ಲೇ ಕುಳಿತು ನೋಡ್ತಾ ಇರುವಂತಹ ದೃಶ್ಯಗಳು. ಸೋಮನಹಳ್ಳಿಯ ಎಸ್.ಎಂ. ಕೃಷ್ಣ ಅವರನ್ನ ನೋಡೋದಕ್ಕೆ ಸೋಮನಹಳ್ಳಿಯ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಅಷ್ಟೇ ಅಲ್ಲದೆ ಸೋಮನಹಳ್ಳಿಯಿಂದ ಬೇರೆ ಬೇರೆ ಭಾಗಕ್ಕೆ ಮದುವೆಯಾಗಿ ಹೋದವರಾಗಿರ್ಬೋದು, ಬೇರೆ ಬೇರೆ ಕಾರಣಗಳಿಂದ ಊರಿನಿಂದ ಹೊರಗಡೆ ಹೋಗಿರೋರಾಗಿರ್ಬೋದು, ಅವರೆಲ್ಲರೂ ಸಹ ಈ ಕ್ಷಣದಲ್ಲಿ ಸೋಮನಹಳ್ಳಿಯಲ್ಲಿದ್ದಾರೆ. ಯಾಕಂದ್ರೆ ಎಸ್.ಎಂ. ಕೃಷ್ಣ ಅವರ ಅಂತಿಮ ದರ್ಶನ ಪಡೆಯೋದಕ್ಕೆ, ಅವರಿಗೆ ಅಂತಿಮವಾಗಿ ನಮನವನ್ನ ಸಲ್ಲಿಕೆ ಮಾಡೋದಕ್ಕೆ. ಮತ್ತೊಂದು ಕಡೆ ಡಿ.ಕೆ. ಶಿವಕುಮಾರ್ ಅವರು ಅಂತಿಮವಾದಂತಹ ಸಿದ್ಧತೆಗಳು ಏನೆಲ್ಲ ಆಗಿದೆ, ಯಾವ ರೀತಿಯಾಗಿ ಈಗ ಅಂತಿಮ ದರ್ಶನ ಪಡೆದುಕೊಳ್ಳೋದಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ ಅನ್ನೋದನ್ನ ಸಹ ಗಮನಿಸ್ತಾ ಇದ್ರು. ಮತ್ತೊಂದು ಕಡೆ ಮಂತ್ರ ಘೋಷಗಳನ್ನ ಮೊಳಗಿಸಲಾಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.